ಮಿಷನ್ ಯೋಜನೆಯಡಿ ಗದಗ ತಾಲೂಕು ಕುರ್ತಕೋಟಿ ಗ್ರಾಮದಲ್ಲಿ ನಿರ್ಮಿಸಲಾದ ಕರಕುಶಲ ಕೇಂದ್ರ ಜಾನುವಾರು ವಸತಿ ನಿಲಯ, ಮುಕ್ತಿಧಾಮ ಹಾಗೂ ತರಕಾರಿ ಮಾರುಕಟ್ಟೆಗಳ ಉದ್ಘಾಟನಾ ಕಾರ್ಯಕ್ರಮ ಸೆಪ್ಟೆಂಬರ್ 11ರಂದು ಮಧ್ಯಾಹ್ನ 3:30ಕ್ಕೆ ಜರುಗುವುದು ಎಂದು ಗ್ರಾಮದ ಹಿರಿಯರಾದ ಅಪ್ಪಣ್ಣ ಇನಾಮತಿ ಹೇಳಿದರು. ಕುರ್ತಕೋಟಿ ಗ್ರಾಮದಲ್ಲಿ ಮಾನ್ಯ ನಮ್ಮ ನಾಯಕರಾದ ಎಚ್ ಕೆ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಹಲವಾರು ವರ್ಷಗಳಿಂದ ಜರುಗ್ತಾ ಇದ್ದು ಮುಂದುವರೆದ ಭಾಗವಾಗಿ ರಾಜ್ಯದಲ್ಲಿ ವಿಶೇಷವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಜಾನುವಾರು ವಸತಿ ನಿಲಯ ಹಾಗೂ ವಿಶ್ವಕರ್ಮ ಸಮಾಜದವರಿಗಾಗಿ ನಿರ್ಮಾಣ ಮಾಡತಕ್ಕಂಥ ಕರಕುಶಲ ಕೇಂದ್ರ ಹಾಗೂ ಎಲ್ಲ ಸಮಾಜದವರಿಗಾಗಿ ಮುಕ್ತಿಧಾಮ ಹಾಗೂ ಅತ್ಯಂತ ಅವಶ್ಯಕತೆವಾದ ತರಕಾರಿ ಮಾರುಕಟ್ಟೆಯನ್ನು ಇಲ್ಲಿ ನಿರ್ಮಾಣಗೊಂಡಿದ್ದು, ನಾಳೆ ದಿವಸ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಶ್ರೀಯವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ಎಚ್ ಕೆ ಪಾಟೀಲರ ಸಮ್ಮುಖದಲ್ಲಿ ಇವೆಲ್ಲ ಕಾರ್ಯಕ್ರಮ ಉದ್ಘಾಟನೆ ಆಗಲಿದ್ದು, ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಾನ್ಯ ಸಚಿವರು ಬಂದು ನಮ್ಮ ಜೊತೆಗೂಡಿ ಇವೆಲ್ಲ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ನೂತನ ಸಂಸದ ಶ್ರೀ ಸಂಜೀವ್ ಸಾಹೇಬ್ರವರು, ವಿಶೇಷವಾಗಿ ಶ್ರೀ ಬಸವರಾಜ ಹೊರಟ್ಟಿಯವರು ಇವರೆಲ್ಲ ಆಗಮಿಸುವ ನಿರೀಕ್ಷೆ ಇದ್ದು, ಕುರ್ತಕೋಟಿ ಗ್ರಾಮದ ಬಗ್ಗೆ ಮಾನ್ಯ ಎಚ್ ಕೆ ಪಾಟೀಲರ ಎಷ್ಟು ಗ್ರಾಮೀಣ ಕಾಳಜಿ ಇದೆ ಅನ್ನುವಂತಕ್ಕಂಥ ಮಾತನ್ನು ಈ ಎಲ್ಲ ಕೆಲಸಗಳ ಮುಖಾಂತರ ನಾನು ಸಾರ್ವಜನಿಕರಿಗೆ ತಿಳಿಯಪಡಿಸುತ್ತೇನೆ. ಕಾರ್ಯಕ್ರಮದ ಕುರಿತು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಜಾನುವಾರು ಹಾಸ್ಟೆಲ್ ವಿಶೇಷ ರೀತಿಯಲ್ಲಿ ನಿರ್ಮಾಣವಾಗಿದ್ದು, ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಒಂದೇ ಸೂರಿನಡೆ ಕೆಲಸ ಮಾಡಲು ಕೌಶಲ್ಯಾಭಿವೃದ್ಧಿ ಕೇಂದ್ರ ನಿರ್ಮಿಸಲಾಗಿದೆ. ಒಂದೇ ಸೂರಿನಡೆ ವಾರದ ಸಂತೆ ಮಾರುಕಟ್ಟೆ ನಿರ್ಮಾಣ, ಸರ್ವ ಜನಾಂಗಕ್ಕೂ ಸುಸಜ್ಜಿತವಾದ ಮುಕ್ತಿಧಾಮ ನಿರ್ಮಾಣ ಮಾಡಿದ್ದು, ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಪರಿಶ್ರಮ ಹಾಗೂ ಮಾರ್ಗದರ್ಶನದಿಂದ ನಿರ್ಮಾಣವಾದ ಯೋಜನೆಗಳಿಂದ ಕುರ್ತಕೋಟಿ ಗ್ರಾಮಕ್ಕೆ ಹೆಚ್ಚು ಅನುಕೂಲವಾಗಿದೆ ಎಂದರು. ವಿಶೇಷವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಜಾನುವಾರು ವಸತಿ ಗೃಹ ಅಂದರೆ ಕ್ಯಾಟಲ್ ಹಾಸ್ಟೆಲ್, ನಮ್ಮದು ಇಲ್ಲಿವರೆಗೆ ಗೋಶಾಲೆ ಒಂದು ಕಲ್ಪನೆ ಇತ್ತು. ಮಾನ್ಯ ಎಚ್ ಕೆ ಪಾಟೀಲ್ ಅದನ್ನು ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ವಸತಿ ದಿನಗಳು ಇಡ್ತೀವಿ. ಅದೇ ರೀತಿ ನಾವೊಂದು ಕನಿಷ್ಠ ಶುಲ್ಕವನ್ನು ಭರಣ ಮಾಡಿ ನಮ್ಮ ಜಾನುವಾರುಗಳನ್ನು ಅಲ್ಲಿ ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅವರು ಅದನ್ನೆಲ್ಲ ಸ್ವಚ್ಛತೆ ಮಾಡುವುದು, ಅದಕ್ಕೆ ಇನ್ಶೂರೆನ್ಸ್ ಮಾಡಿಸುವುದು ಮತ್ತು ಎಲ್ಲ ಏನು ವೆಟರ್ನರಿ ಡಾಕ್ಟರ್ ಕರೆಸಿ ಅವಕ್ಕೆಲ್ಲ ಚಿಕಿತ್ಸೆ ಮಾಡ್ತಕ್ಕಂಥ ಒಂದು ವಿಶೇಷ ಒಂದು ಇದಕ್ಕೆ ಮಾನ್ಯ ಡಿ ಆರ್ ಪಾಟೀಲ್ ಮತ್ತು ಎಚ್ ಕೆ ಪಾಟೀಲ್ ನಮ್ಮ ಗ್ರಾಮಕ್ಕೆ ಅದನ್ನು ಶ್ರೀ ಶ್ಯಾಮ್ ಪ್ರಕಾಶ್ ಮುಖರ್ಜಿ ರುರ್ಬನ್ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿದ್ದು, ಅದು ತಮ್ಮ ಸೇವೆಗೆ ಮೀಸಲಾಗಿದೆ. ಈಗಾಗಲೇ ಹಲವಾರು ಜನ ನೋಂದಣಿ ಮಾಡಿಕೊಂಡಿದ್ದು, ಅದರಲ್ಲಿ ತಮ್ಮ ಹಸುಗಳನ್ನು ಈಗಾಗಲೇ ಬಿಡ್ತಕ್ಕಂಥ ವಿಚಾರಣೆ ಮಾಡಿದ್ದಾರೆ. ಅದು ನಾಳೆ ಉದ್ಘಾಟನೆಗೊಳ್ಳುತ್ತದೆ. ಅದೇ ರೀತಿಯಾಗಿ ಕುರ್ತಕೋಟಿ ಗ್ರಾಮದಲ್ಲಿ ಕರಕುಶಲ ನಿರ್ಮಾಣ ಹೋಗಿದ್ದು, ಈ ವಿಶ್ವಕರ್ಮ ಸಮಾಜದ ಬಹಳಷ್ಟು ಕುಟುಂಬ ಕುರ್ತಕೋಟಿ ಗ್ರಾಮದಲ್ಲಿದ್ದು, ಅವರಿಗೆ ಒಂದೇ ಸೂರಿನಡಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅದು ಕಟ್ಟಿಗೆ ಕೊರೆಯುವ ಯಂತ್ರ ಇರ್ಬೋದು, ವೆಲ್ಡಿಂಗ್ ಮಷಿನ್ ಇರ್ಬೋದು, ಈಗ ಆಧುನಿಕವಾಗಿ CNC ಮಷಿನ್ ಇರ್ಬೋದು, ಎಲ್ಲ ರೀತಿಯ ನಮ್ಮ ರೈತರಿಗೆ ಏನು ಅನುಕೂಲ ಬೇಕು ಅವೆಲ್ಲ ಅನುಕೂಲ ಒಂದೇ ಸೂರಿನಡಿ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾನ್ಯ ಎಚ್ ಕೆ ಪಾಟೀಲರ ಕಲ್ಪನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಮತ್ತು ಮುಕ್ತಿಧಾಮ ಅತ್ಯಂತ ಆಧುನಿಕವಾಗಿದ್ದು, ಅತ್ಯಂತ ಕಡಿಮೆ ದರದಲ್ಲಿ ಗ್ರಾಮ ಪಂಚಾಯತಿಯವರು ಕೇವಲ 2,000 ರೂಪಾಯಿ ಗ್ರಾಮ ಪಂಚಾಯತಿಗೆ ಭರಣ ಮಾಡಿದ ಗ್ರಾಮ ಪಂಚಾಯತಿಯವರ ತಮ್ಮ ಸಿಬ್ಬಂದಿ ಸಮೇತ ಬಂದು ಅದಕ್ಕೆ ದಹನ ಮಾಡ್ತಕ್ಕಂಥ ಶರೀರವನ್ನು ದಹನ ಮಾಡ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ಎಲ್ಲ ಜವಾಬ್ದಾರಿಯಿಂದ ಅವರೇ ಮಾಡ್ತಕ್ಕಂಥ ಒಂದು ವಿಷಯ ಬಹಳ ಜನಪ್ರಿಯವಾಗಿದ್ದು, ಅದರ ಮುಂದೆ ಅದನ್ನು ಆಧುನಿಕತೆಗೊಳಿಸಿ ಎಲ್ಲ ಸಮಾಜದ ವಿಷಯವನ್ನು ಮಾಡಿದ್ದೇವೆ. ಮತ್ತು ಕುರ್ತಕೋಟಿ ಗ್ರಾಮದಲ್ಲಿ ಇಷ್ಟು ದಿವಸ ಸಂತೆ ಮಾರುಕಟ್ಟೆ ಒಂದು ಕೊರತೆ ಉಂಟಾಗಿತ್ತು. ಮೊದಲ ಒಂದು ಮಾರುಕಟ್ಟೆ ಇದ್ದು ಎಪಿಎಂಸಿಯಿಂದ ಮಾಡಿದ್ವಿ, ಅದು ಬಹಳ ಚಿಕ್ಕ ಪ್ರಮಾಣದಾಗಿತ್ತು ಮತ್ತು ರಸ್ತೆಯಲ್ಲೇ ಗ್ರಾಹಕರು ಮತ್ತು ವ್ಯಾಪಾರಿಗಳು ಕುಂದಿರ್ತಾಯಿದ್ರು. ಅದರಿಂದ ಮಾನ್ಯ ಎಚ್ ಕೆ ಪಾಟೀಲ್ ಅಲ್ಲಿ ಅದನ್ನು ತೊಂದರೆಯನ್ನು ಮನಗಂಡು ಈ ಶ್ಯಾಮ್ ಪ್ರಕಾಶ್ ಮುಖರ್ಜಿಯಲ್ಲಿ ಈ ಬೃಹತ್ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದು
ಇಲ್ಲಿ ಪ್ರತಿ ಗುರುವಾರ ಈ ಸಂತೆ ನಡೀತಿದ್ದು ಸಾವಿರಾರು ಮಂದಿ ಕುರ್ತುಕುಡಿ ಗ್ರಾಮದ ನಮ್ಮ ರೈತ ಮಹಿಳೆಯರು ಮತ್ತು ಕಾರ್ಮಿಕರು ತಮ್ಮ ಸಂತೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ವ್ಯಾಪಾರಸ್ಥರಿಗೂ ಒಳ್ಳೆಯ ಅನುಕೂಲ ಆಗ್ತಾಯಿದೆ. ಮಳೆ ಗಾಳಿಗೆ ಎಲ್ಲ ತೊಂದರೆ ಇಲ್ಲಂಗೆ ಇಲ್ಲಿ ಹಲವಾರು ಮಂದಿ ವ್ಯಾಪಾರಸ್ಥರು ಗಾಡಿ ಬರ್ತಾ ಇದ್ದಾರೆ, ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 125 ಜನ ವ್ಯಾಪಾರ ಮಾಡಲಿಕ್ಕೆ ಒಂದು ಸಮಾವಕಾಶವನ್ನು ನಾವಲ್ಲೇ ಒಂದು ಅವರಿಗೆ ಮಾರ್ಕ್ ಮಾಡಿ ಕೊಟ್ಟಿದ್ದು, ಆ ಜಾಗೆಯಲ್ಲೇ ಅವರು ಕುಳಿತು ಒಂದು ಅತ್ಯಂತ ಶಿಸ್ತುಬದ್ಧವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಗ್ರಾಮೀಣ ಅಭಿವೃದ್ಧಿಗೆ ಏನು ಬೇಕು ಇದೆಲ್ಲ ಮಾರ್ಗದರ್ಶನದಲ್ಲಿ ಕುರ್ತುಕುಡಿ ಗ್ರಾಮದ ಎಲ್ಲ ನಾಗರಿಕರ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಎಲ್ಲ ಕಾರ್ಯಕ್ರಮ ಯಶಸ್ವಿ ನಡೀತಾ ಇದ್ದು, ಇದರ ಉದ್ಘಾಟನೆ ನಾಳೆ ನಡೀತಕ್ಕಂಥ ಅತ್ಯಂತ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು.